ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸೋಯಾ ಚಂಕ್ಸ್ ಅಂದರೆ ಮಿಲ್ಲಿ ಮೇಕರ್ ಅಂತಲೂ ಕೂಡ ಕರೀತಾರೆ, ಹಾಗೆ ಸೋಯಾಬೀನ್ ಅಂತಲೂ ಕರೀತಾರೆ. ಇದರ ಕಟ್ಲೆಟನ್ನು ಹಾಗೆ ನಗೆಟ್ಸನ್ನು ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ತುಂಬ ಸುಲಭವಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಸೋಯಾ ಚಂಕ್ಸನ್ನು ಕ್ಲೀನಾಗಿ ವಾಶ್ ಮಾಡಿ ನೆನೆ ಹಾಕ್ಕೊಂಡಿದ್ದೀನಿ ಒಂದು 4 hours. ನಂತರ ಇದರಲ್ಲಿರೋ ನೀರು ಇದೆ ಎಳ್ಕೊಂಡಿರುತ್ತಲ್ಲ, ಅಬ್ಸರ್ವ್ ಮಾಡಿರೋ ನೀರನ್ನು ಹಿಂಡಿ ಆಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಉಳಿದಿರೋ ಅನ್ನವನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋತೀನಿ. ಕೈಮಾ ಥರ ಮಾಡ್ಕೋಬೇಕು ಗ್ರೈಂಡ್. ಈ ಥರ ಆಗುತ್ತೆ. ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ ನೋಡಿ ಈ ಥರ. ಹಾಗೆ ನಾನು ಒಂದೇ ಒಂದು ಆಲೂಗಡ್ಡೆಯನ್ನು ಬೇಯಿಸಿಟ್ಕೊಂಡಿದ್ದೀನಿ. ಹೆಚ್ಚು ಬೇಕಾದರೂ ಹಾಕೋಬೋದು, ಹಾಗೆ ಕ್ಯಾರೆಟ್, ಬೀನ್ಸ್ ಏನು ಬೇಕಾದರೂ ಆ್ಯಡ್ ಮಾಡ್ಬೋದು ಬೇಯಿಸ್ಕೊಂಡು. ನಾನು ಬರೀ ಪೊಟ್ಯಾಟೊ ತೊಗೊಂಡಿದ್ದೀನಿ ಇವತ್ತು. ಸ್ವಲ್ಪ ಅರಿಶಿನ ಹಾಗೆ ಜೀರಿಗೆ ತೊಗೊತಿದ್ದೀನಿ. ಜೀರಿಗೆ ಬೇಡ ನಮ್ಗೆ ಇಷ್ಟ ಆಗಲ್ಲ ಅನ್ನೋರು ಸ್ಕಿಪ್ ಮಾಡಿ. ಹಾಗೆ ಗರಂ ಮಸಾಲ, ಜೀರಿಗೆ ಪೌಡರು ಆ್ಯಡ್ ಮಾಡ್ಕೊಂಡು ಅಚ್ಚ ಖಾರದ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ನಾನು ಚಾಟ್ ಮಸಾಲ ಕೂಡ ಹಾಕ್ಕೊಳ್ತೀನಿ, ಒಳ್ಳೆ ಫ್ಲೇವರ್ ಕೊಡುತ್ತೆ ಇದು. ಹಾಗೆ ಸ್ವಲ್ಪ ಕಾರ್ನ್ಫ್ಲೋರ್ ಕೂಡ ಹಾಕ್ಕೊಳ್ತೀನಿ, ಸ್ವಲ್ಪ ತಿಕ್ಕಾಗಿ ಚೆನ್ನಾಗಿ ಮಿಕ್ಸಿಂಗ್ ಆಗುತ್ತೆ ಅನ್ನೋ ಕಾರಣಕ್ಕೆ. ನಂತರ ಚಿಕ್ಕದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕೋತೀನಿ. ನಿಮ್ಗೆ ಯಾರಿಗಾದ್ರೂ ಹಸಿಮೆಣಸಿನ್ಕಾಯಿ ಬೇಕು ಅಂದರೆ ಹಾಕ್ಕೊಳ್ಳಿ. ನಾವು ಮಕ್ಕಳಿರೋದ್ರಿಂದ ಕಚ್ಚಬೇಕಿದ್ರೆ ಅದು ಸಿಕ್ಕಿ ಖಾರ ಅಂತ ಹೇಳ್ತಾರೆ ಅಂತ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ನಾನಿವತ್ತು ರೊಟ್ಟಿ ಮಾಡೋಕ್ಕೆ ಯೂಸ್ ಮಾಡೋವಂಥ ತವವನ್ನೇ ಯೂಸ್ ಮಾಡಿಕೊಂಡು ಕ್ಲೀನಾಗಿ ಎಣ್ಣೆ ಹಾಕಿ ಸಿಮ್ಮಲ್ಲಿ ಕಾಯೋದಕ್ಕೆ ಇಟ್ಕೊಂಡು ಎಲ್ಲವನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ, ಇನ್ನಷ್ಟು ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಹಾಗೆ ಯಾರೆಲ್ಲ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ವೀಡಿಯೋಸ್ ನೋಡ್ತಿದ್ದೀರಾ, ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾನೇ ಇರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಈ ಥರ ರೌಂಡ್ ಮಾಡಿಕೊಂಡು ಈ ಥರ ಒಂದು ಕೈಯಿಂದ ಪ್ರೆಸ್ ಮಾಡ್ಕೊಳ್ಳಿ. ನಂತರ ಇದನ್ನು ತವಾ ಮೇಲೆ ಹಾಕಬೇಕು. ಈ ಥರ ಕ್ಲೀನಾಗಿ ಶೇಪ್ ಮಾಡ್ಕೊಳ್ಳಿ. ತುಂಬ ದಪ್ಪ ಆಗೋದು ಬೇಡ, ತುಂಬ ತೆಳುವಾಗೋದು ಬೇಡ, ಚೆನ್ನಾಗಾಗಲ್ಲ. ಮೀಡಿಯಮ್ ಸೈಜಲ್ಲಿ ಈ ಥರ ಮಾಡ್ಕೊಳ್ಳೋಣ. ತವಾ ಕಾದಿದೆ, ಎಣ್ಣೆ ಹಾಕ್ಕೊಳ್ಳೋಣ ತವಾ ಮೇಲೆ. ಹಾಗೆ ನೋಡಿ ಈ ಥರ ಬಿಡೋಣ ಕಟ್ಲೆಟನ್ನು. ಎಲ್ಲವನ್ನು ಇದೇ ಥರ ಶೇಪ್ ಮಾಡಿಕೊಂಡು ಕಟ್ಲೆಟನ್ನು ತವಾ ಮೇಲೆ ಬಿಡೋಣ. ಹಾಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇರಬೇಕು ಒಂದು ಸ್ವಲ್ಪ. ಹಾಗೆ ನಾವು ಹೋಮ್ ಮೇಡ್ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಕೊಂಡು ಈ ಥರ ಕಟ್ಲೆಟ್ಸು, ನಗೆಟ್ಸ್ ಎಲ್ಲ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೆ ತುಂಬ ಹೆಲ್ದಿ ಫುಡ್ ಹೋಗುತ್ತೆ. ಹಾಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಇನ್ನೇನು ಮಳೆ ಸ್ಟಾರ್ಟ್ ಆಯಿತು, ಮಕ್ಕಳಿಗೆ ಈವ್ನಿಂಗ್ ಟೈಮ್ ಸ್ಕೂಲ್ ಕೂಡ ಸ್ಟಾರ್ಟ್ ಆಗುತ್ತೆ. ಈವ್ನಿಂಗ್ ಟೈಮ್ ಮಕ್ಕಳು ಬಂದಾಗ ಈ ಥರ ಡಿಫ್ರೆಂಟಾಗಿ ಏನಾದರೂ ಮಾಡ್ಕೊಳ್ಳೋದ್ರಿಂದ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಸ್ಕೂಲಿಂದ ಬರ್ತಾ ಮಕ್ಕಳು ಹಸಿವಿಂದ ಬಂದಿರ್ತಾರಲ್ಲ, ತುಂಬ ಇಷ್ಟ ಆಗುತ್ತೆ. ನೀವು ಕೂಡ ನಿಮ್ಮ ಮನೇಲಿ ಇದನ್ನು ಟ್ರೈ ಮಾಡಿ, ನಿಮ್ಮ ಮಕ್ಕಳು ಕೂಡ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಎಲ್ಲವನ್ನು ಉಲ್ಟಾ ಹಾಕ್ಕೊಂಡು ಕೂಡ ಬೇಯಿಸ್ಕೊಳ್ಬೇಕು. ನೋಡಿ ಕಟ್ಲೆಟ್ ಎಲ್ಲ ಬೆಂದು ರೆಡಿಯಾಗಿದೆ. ಆದಷ್ಟು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡೇ ಬೇಯಿಸ್ಕೋಬೇಕು, ಇಲ್ಲ ತುಂಬ ಸೀದ್ ಹೋಗುತ್ತೆ. ನೋಡಿ ಕಟ್ಲೆಟ್ ರೆಡಿಯಾಗಿದೆ. ಹಾಗೆ ಇದೇ ಮಸಾಲೆಯಿಂದ, ಇದೇ ಸ್ಟಫಿಂಗಿಂದ ನಗೆಟ್ಸ್ ಕೂಡ ಮಾಡ್ಕೋಬೋದು. ನಾನು ಎಣ್ಣೆ ಕರೆದಿರೋ ಎಣ್ಣೆನೇ ಯೂಸ್ ಮಾಡ್ಕೊಂಡಿದ್ದೀನಿ. ಕಡಾಯಲ್ಲಿ ಎಣ್ಣೆ ಇಟ್ಟು ಕಾಯ್ದ ನಂತರ ಉಂಡೆಗಳನ್ನಾಗಿ ಮಾಡಿಕೊಂಡು ಬಿಡ್ತಾ ಇದ್ದೀನಿ. ನಾವು ಹೊರಗಡೆಯಿಂದೆಲ್ಲ ಸ್ಟೋರ್ ಮಾಡಿಟ್ಟಿರ್ತಾರೆ ಫ್ರೀಝರಲ್ಲಿ, ಅಂಥ ಫುಡ್ ತಗೋತೀವಲ್ಲ ನಗೆಟ್ಸು, ಅದೆಲ್ಲ ಸೇಮ್ ಇದೇ ಥರ ಇರುತ್ತೆ. ಬಟ್ ತುಂಬ ಸ್ಟೋರ್ ಮಾಡಿ ಫ್ರೀಝರಲ್ಲಿ ಇಟ್ಟಿರ್ತಾರೆ. ಅದ್ರ ಬದಲು ಫ್ರೆಶ್ ಆಗಿ ನಾವು ಮಕ್ಕಳಿಗೆ ಈ ಥರ ಮಾಡಿ ಕೊಡಬಹುದು. ಯಾರಿಗೆಲ್ಲ ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಅಂತ ಮತ್ತೊಮ್ಮೆ ಕೇಳ್ಕೊತೀನಿ. ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದೇ ಥರ ಹೊಸ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.